सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕು ಶ್ರೀ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇರೋದ್ರಿಂದ ತುಲಾ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ತುಲಾ ರಾಶಿಯ ಒಂದು ವೃತ್ತಿಯ ಜೀವನದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸಿನಲ್ಲಿ ಇರುವಂತಹ ಗೊಂದಲಗಳಿಗೆ ನೀವೇ ಒಂದು ಫುಲ್ ಸ್ಟಾಪ್ ಅನ್ನೋದು ಇಡ್ತೀರಾ. ನೀವು ನಿಮ್ಮ ಮಾತಿಗೆ ನಿಮ್ಮ ಮ್ಯಾನೇಜ್ಮೆಂಟು ಫಿದಾಗಿರುತ್ತದೆ. ಹೊಸ ಆಫರ್ಗಳು ಬರುವಂತಹ ಚಾನ್ಸಸ್ಸು ತುಂಬ ಇದೆ. ಇನ್ನು ನಿಮ್ಮ ಕೊಲೀಗ್ಸ್ ಆಗಿರುವಂಥದ್ದು, ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮನ್ನು ನೋಡಿ ಇನ್ಸ್ಪೈರ್ ಅನ್ನೋದು ಆಗ್ತಾರೆ. ಇನ್ನು ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹೆಸರನ್ನು ಹಾಳು ಮಾಡುವಂಥ ವಿಚಾರವಿದೆ. ಕ್ರಿಯೇಟಿವ್ ಫೀಲ್ಡ್ ಇರುವಂಥ ವ್ಯಕ್ತಿಗಳಿಗೆ ಒಂದು ಭರ್ಜರಿ ಐಡಿಯಾಸ್ ಬರುವಂಥ ಸಾಧ್ಯತೆ ಇದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ದರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಈ ಸಮಯದಲ್ಲಿ ಒಳ್ಳೆಯ ಲಾಭವಿದೆ. ಹೊಸ ಅಗ್ರಿಮೆಂಟ್ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮಾರ್ಕೆಟಿಗೆ ಏನು ಹೂಡಿಕೆ ಮಾಡ್ತೀರಾ ಆ ಒಂದು ದುಡ್ಡು ಧನ ಲಾಭವಾಗಿ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಐಷಾರಾಮಿ ಕಾಸ್ಮೆಟಿಕ್ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಒಂದು ವಿಚಾರವಿದೆ. ಯಾರನ್ನಾದರೂ ಮೆಚ್ಚಿಸೋಕೆ ಬೇರೆ ಒಂದು ಬಿಸ್ನೆಸ್ ಆಗಲಿ ಸಾಲವನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ಕೈಗೆ ಹಣ ಬರುತ್ತದೆ, ಆದರೆ ಲೈಫ್ ಸ್ಟೈಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ದುಡ್ಡು ವ್ಯಯ ಆಗುತ್ತದೆ. ಇದರಿಂದ ಜೋಪಾನವಾಗಿ ಇರಿ. ಸಡನ್ನಾಗಿ ಮನೆಯಲ್ಲಿ ಫಂಕ್ಷನ್ಗಳು ಬಂದರೆ ಕೈಯಲ್ಲಿರುವಂಥ ಹಣ ಖಾಲಿ ಆಗುತ್ತದೆ. ಆನ್ಲೈನಲ್ಲಿ ಶಾಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೈಯಲ್ಲಿ ದುಡ್ಡಿನ ಒಂದು ಕಂಟ್ರೋಲ್ ಅನ್ನೋದು ಇರಲಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ಪಾರ್ಟ್ನರ್ ಜೊತೆ ಇರುವಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗುತ್ತದೆ. ಇಬ್ಬರು ಸೇರಿ ಒಳ್ಳೆಯ ಟ್ರಿಪ್ಪು ಹೋಗುವಂತಹ ಪ್ಲ್ಯಾನನ್ನು ಮಾಡ್ತಾರೆ. ಈ ಅಮಾವಾಸ್ಯೆ ಆದ ನಂತರ ಸಡನ್ನಾಗಿ ನಿಮ್ಮ ಲೈಫಿಗೆ ಒಬ್ಬ ವ್ಯಕ್ತಿಯ ಒಂದು ಆಗಮನವಾಗುತ್ತದೆ. ಅವರ ವ್ಯಕ್ತಿತ್ವ ನಿಮಗೆ ತುಂಬ ಇಷ್ಟ ಆಗುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತದೆ. ಹೆಂಡತಿ ಹಾಗೂ ಮಕ್ಕಳ ಜೊತೆ ಉತ್ತಮವಾದ ಸಂಬಂಧ ಇರುತ್ತದೆ. ಮನೆಯನ್ನು ಡೆಕೋರೇಟ್ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಿರಿಯರ ಆಶೀರ್ವಾದ ಸದಾ ಕಾಲ ನಿಮ್ಮಲ್ಲಿ ಇರುತ್ತದೆ. ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನವಿರಲಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ದೇಹದಲ್ಲಿ ಸಣ್ಣ ಪುಟ್ಟ ಅಲರ್ಜಿಗಳಾಗ್ಬೋದು. ಹೊರಗಡೆ ಓಡಾಡೋದನ್ನು ಸ್ವಲ್ಪ ಕಮ್ಮಿಯನ್ನು ಮಾಡಿ. ಜಾಸ್ತಿ ನೀರನ್ನು ಸೇವನೆಯನ್ನು ಮಾಡಿ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ದರೆ, ಶುಕ್ರವಾರ ದಿನ ಬಿಳಿ ಬಣ್ಣದ ಒಂದು ಹೂಗಳನ್ನು ಅರ್ಪಿಸಿ. ಶುಕ್ರವಾರದ ದಿನ ಬಡವರಿಗೆ ದಾನವನ್ನು ಮಾಡಿ. ಸೊ ಒಟ್ಟಾರೆ ಇದಾಗಿತ್ತು ತುಲಾ ರಾಶಿಯ ಒಂದು ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ನಮಸ್ಕಾರ.